ನಾವು ಬರ್ತೀವಿ ಅಂತ ಅಮ್ಮನಿಗೆ ಹೇಳಿದೀವಲ್ಲ, ಅಮ್ಮ ರೆಡಿ ಆಗಿರ್ಬೋದಲ್ಲ. ಅಡಿಕೆ ತೋಟಕ್ಕೆ ನೀರ್ ಬಿಟ್ಟಿದ್ದಾರೆ. ಇವಾಗ ಮನೆಗೆ ಹೋಗಿದ ತಕ್ಷಣ ನೀವೇನ್ ಮಾಡ್ತೀರಾ? ವಾಶ್ರೂಮಿಗೆ ಒಂದು ಬರ್ತಿದೆ ನೋಡಿ, ಇಲ್ಲಿ ಪೈನಾಪಲ್ ದೊಡ್ಡದೇ ಆಗಿದೆ. ನನ್ನ ಫೇವ್ರೆಟ್ ಮಾವಿನಕಾಯಿ ಇದು. ಫುಲ್ಲು ನಗ್ತಾನೆ ಇದ್ವಿ KSRTC ಬಸ್ಸಲ್ಲಿ, ಏನಕ್ಕಂದ್ರೆ ಅಷ್ಟು ಕಾಮಿಡಿ ಇತ್ತು. ಬಿದ್ದೆ ಹೋದ್ರು. ಆಯಮ್ಮ ಮಿಸ್ ಯು ಅಪ್ಪ. ಇದು ಬಾಳೆ ಎಲೆಯಲ್ಲಿ ಮಡಚಿಡುದು. ಇದರಲ್ಲಿ ಸೆಕೆಗಾಲಕ್ಕೆ ಇದು ತಂಪು. ನನಗೆ ಬನ್ಸ ಸಖತ್ ಇಷ್ಟ ಆಯ್ತು, ಎಷ್ಟು ಸಾಫ್ಟ್ ಆಗಿ ಮಾಡಿದ್ದಾರೆ ನೋಡಿ. ಗಂಧ ಮತ್ತು ಈ ತೆಂಗಿನ ಮರದಲ್ಲಿ ಚೆಂಡೆಲು ಬೀಳ್ತದಲ್ಲ, ಗಂಧದ ರಸ ಎರಡನ್ನು ಮಿಕ್ಸ್ ಮಾಡಿ ಇಲ್ಲಿಗೆ ಹಾಕಿರೋದು. ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿದೆ ವಿಡಿಯೋಸ್ ಎಲ್ಲ ಮಾಡಕ್ಕೆ. ಗೈಸ್, ನಮ್ಮನೇಲಿ ಇವತ್ತಿನ ಸ್ಪೆಷಲ್ ನಮ್ಮ ಧನ್ಯವ್ರು ಮಾಡ್ತಿದ್ದಾರೆ. ಪಾಪ ಬ್ಯಾಂಗ್ಳೂರಿಂದ ಜರ್ನಿ ಮಾಡ್ಕೊಂಡು ಬಂದ್ರು ಕೂಡ ಕುಕಿಂಗ್ ಮಾಡಿದ್ದಾರೆ. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಫೈನಲಿ ಬಂದ್ವಿ. ಎಲ್ಲಿಗಮ್ಮ ಹೋಗ್ತಿದ್ದೀರಾ? ಅಯ್ಯೋ, ಇವರೆಲ್ಲಿ ಹೋಗ್ತಾ ಇದಾರೆ? ಮ್ಯಾಂಗೋನಾ? ಮಾವಿನ ಹಣ್ಣೆ ಬಿದ್ದಿದೆ ಅಮ್ಮ. ಗೈಸ್, ಮಾವಿನಕಾಯಿ ಮರದಲ್ಲಿ ಹಣ್ಣೆ ಬಿದ್ದಿದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆ. ಸರಿ ಬನ್ನಿ, ಎತ್ಕೊಂಡು ಬನ್ನಿ, ಹೊರಡೋಣ. ಗೈಸ್, ಈಗಷ್ಟೇ ಬಂದ್ವಿ, ಆಗ್ಲೇ ಮಾವಿನಕಾಯಿ ಎತ್ಕೊಳಕ್ ಹೋಗ್ಬಿಟ್ಟಿದ್ದಾರೆ ನೋಡಿ. ಇನ್ನೂ ಗಾಡಿನೂ ರಿಟರ್ನ್ ಹೋಗಿಲ್ಲ. ಬನ್ನಿ ಹೊರಡೋಣ. ಗೈಸ್, ಈಗಷ್ಟೇ ಊರಿಗೆ ಬಂದಿದ್ದೇವೆ ನೋಡಿ. ಇಲ್ಲಿ ಪೈನಾಪಲ್ ದೊಡ್ಡದೇ ಆಗಿದೆ. ನಾವು ಹೋಗ್ಬೇಕಾದ್ರೆ ಚಿಕ್ಕದಿತ್ತಲ್ಲ. ನನ್ನ ಫೇವ್ರೆಟ್ ಮಾವಿನಕಾಯಿ ಇದು. ಬಿದ್ದಿದೆ ಅನ್ಸದಲ್ವಾ ಎಷ್ಟೊಂದು? ಮರದಲ್ಲಿ ನೋಡಿ, ಅದು ಇವಾಗ ತಾನೇ ಬಿದ್ದಿರೋದು. ಸರಿ ಬನ್ನಿ ಹೋಗೋಣ. ಗೈಸ್, ನನಗಂತೂ ನಿದ್ದೆ ಎಳೀತಾ ಇದೆ. ಏನಕ್ಕಂದ್ರೆ ನೈಟ್ ಪೂರ್ತಿ ಏನೂ ನಿದ್ದೆ ಆಗಿಲ್ಲ. ಫುಲ್ಲು ನಗ್ತಾನೆ ಇದ್ವಿ KSRTC ಬಸ್ಸಲ್ಲಿ, ಏನಕ್ಕಂದ್ರೆ ಅಷ್ಟು ಕಾಮಿಡಿ ಇತ್ತು. ಏನಿತ್ತು ಮಾ ಕಾಮಿಡಿ ಧನ್ಯವಾದ? ಏನಿಲ್ಲ, ಅದು ಹೇಳಿದ್ರಲ್ಲ, ಅದೇ ಮಗು. ನೀವೇ ಹೇಳಿದನ, ನೀವ್ ಹೇಳಿದ್ರೇನೆ ಚಂದ. ಗೈಸ್, ಯಾವ್ದೋ ಒಂದು ಮಗು ಇತ್ತಂತೆ. ಆ ಮಗುನ ಜೋಗಾಲಲ್ಲಿ ಮಾಡಿಸ್ತಾ ಇದ್ರಂತೆ ಬಟ್ಟೆ ಕಟ್ಬಿಟ್ಟು. ಅಂದ್ರೆ ಹೆಂಗ್ ಗೊತ್ತಾ, ಯಾವ ತರ? KSRTC ಬಸ್ ಇರುತ್ತಲ್ಲ, ಮೇಲೆ ಕಬ್ಬಿಣ ರಾಡ್ ಬರುತ್ತಲ್ಲ, ಅದರಿಂದ ಹಿಂಗೆ ಈ ತರ ಬಟ್ಟೆ ಹಾಕಿ ಅದರಲ್ಲಿ ಇವರು ಮಗುನ ಮಲಗಿಸಿ ಅಲ್ಲಿ ಹಿಂಗ್ ಮಾಡ್ತೀವಿ. ಅಯ್ಯೋ ಏನಲ್ವಾ. KSRTC ಬಸ್ಸಲ್ಲಿ ಈ ತರ ಏನಾದ್ರು ಜರ್ನಿ ಮಾಡಿದ್ರೆ ನಿಜ ನಿದ್ದೆ ಮಾಡಕ್ ಆಗಲ್ಲ. ಕುತ್ಕೊಂಡಿದ್ದ ಜಾಗದಲ್ಲೇ ಕುತ್ಕೊಳಕ್ ಆಗೋದೇ ಇಲ್ಲ. ಆಧಾರ್ ಕಾರ್ಡಿನ ಪ್ರಭಾವ ಇದೆಲ್ಲ. ಹೌದು. ಮತ್ತೆ ಏನ್ ಗೊತ್ತಾ, ಮಗು ಅಲ್ವಾ, ಅವರು ಅದೇ ತರ ನೋಡ್ಕೋತಾರೆ. ಏನ್ ಮಾಡೋದು? ಅವ್ರ ಸ್ಯಾರಿನೇ ಬಿಚ್ಬಿಟ್ಟು ಕಟ್ತಾ ಇದ್ರ. ಸಾರಿ ಇರುತ್ತೆ ಅಲ್ವಾ, ಆಚೆ ಈಚೆ ಕಂಬಕ್ಕೆ ಕಟ್ಟಿಜ್ಜೋ ಹಿಂಗೆ ಆ ತರ ಮಗುನ್ ಮಲಗಿಸ್ತಾ ಇದ್ರ ಅನ್ಸುತ್ತೆ. ಪಾಪು ಇರ್ಬೇಕನೋ. ಅಂದ್ರೆ ನಾವಂತೂ ನಿದ್ದೆ ಮಾಡಕ್ ಆಗಿಲ್ಲ. ಗಾರ್ಡ್ ಸೆಕ್ಷನ್ ಬೇರೆ ಇತ್ತು. ಅರ್ಜೆಂಟ್ ಬಂದ್ರೆ ಈ ತರ ಒಂದು ಪ್ರಾಬ್ಲಮ್ ಇರುತ್ತೆ ಗೈಸ್. ಇವಾಗ ಹೋಗಿ ಮನೇಲಿ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿದೆ. ಬಟ್ ಮನೆಗ್ ಬಂದ್ವಲ್ಲ ಅನ್ನೋ ಒಂದು ಖುಷಿ ಇದೆ. ಏನ್ ಇನ್ನೊಂದು ಸಣ್ಣ ಹೇಳೋದು? ಅದೇ ಚೆಕಿಂಗ್ ಅವ್ರು ಬಂದಿದ್ರು, ಕಂಡಕ್ಟರ್ ಚೆಕಿಂಗ್ ಅವ್ರು ಬಂದಿದ್ರು. ಹಾಗೆ ಏನಾಯ್ತು ಅಂತಂದ್ರೆ, ಮಿಯಾವ್ ಅಂತು ಹಿಂದೆಯಿಂದ, ಆಯ್ತಾ. ಅದಕ್ಕೆ ಏನದು, ಯಾರು ಬೆಕ್ಕು ತಗೊಂಡೋಗಿದ್ದು, ಅದಕ್ಕೆ ಟಿಕೆಟ್ ಆಗ್ಬೇಕಲ್ವಾ ಅಂತ ಹೇಳ್ತಾ ಇದ್ರು. ಇಲ್ಲ ಸರ್, ಅದು ಮೊಬೈಲ್ ರಿಂಗ್ ಟೋನ್ ಅಂತ ಅಂದ್ಬಿಟ್ರು ಹಿಂದೆ ಇರೋ ಆಂಟಿ. ಹಂಗೆ ಇವರು ಧನ್ಯ ಅವರಂತೂ ನಗ್ತಾನೆ ಇದಾರೆ ಬಸ್ಸಲ್ಲಿ. ನನಗೆ ಈ ಕಡೆ ತಿರುಗ್ತೀನಿ ನಿದ್ದೆ ಬರ್ತಾ ಇಲ್ಲ. ಗಾರ್ಡ್ ಸೆಕ್ಷನ್ ಅಲ್ಲಿ ಬಿದ್ದೋಗ್ತಾ ಇದೀನಿ. ಬಿದ್ದೆ ಹೋದ್ರು. ಯಾಕಮ್ಮ? ಮಾವಿನಕಾಯಲ್ಲಿ ಯಾರೋಯ್ತು? ಅಲ್ಲೊಂದು ಉಳ್ಕೊಂಡು ಹೋಗ್ತಾ ಇದೆ. ಮಾವಿನಕಾಯಿ ಉಳ್ಕೊಂಡು ಹೋಗ್ತಾ ಇದೆ. ನಿಮ್ ಕೈ ಹಿಡ್ಕೊಂಡು ಎಳೆದ್ಬಿಟ್ರಾ? ಪರಿಚಯ ಬಿಟ್ಲು ನಾಯಿ. ಪಾಪ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ಗೆ ಬಸ್ಸಲ್ಲಿ ನಿಮ್ದೆ ಜಾಸ್ತಿ ಸೌಂಡ್ ಕೇಳಿಸ್ತಾ ಇದ್ದು ನಗೋದು. ಇಲ್ಲ ಅದಲ್ಲದೆ ನಾನಲ್ಲದೆ ಇನ್ನೊಬ್ರನ್ನು ನಗಿಸ್ತಿದ್ದೆ. ಇನ್ನೊಬ್ರು ಇದ್ರಲ್ಲ ನನ್ ಪಕ್ಕ ಕೂತ್ಕೊಂಡು ಒಬ್ರ, ಅವರೊಟ್ಟಿಗೂ ಹೇಳ್ಕೊಂಡು ನಗ್ತಿದ್ದೆ. ಅಯ್ಯೋ ಯಪ್ಪ, ಬಸ್ಸಲ್ಲಿ KSRTC ಬಸ್ಸಲ್ಲಿ ಬರೋದೊಂದು ಸಾಧನೆ ಗಾಯ್ಸ್, ನಿಜ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ 1-2 ಅವರ್ 3 ಅವರ್ ಕುತ್ಕೊಬೋದು. ನಾವು ಇಡೀ ನೈಟು 9 ಗಂಟೆಗೆ ಕುತ್ಕೊಂಡಿದ್ದು ಬಸ್ ಹತ್ತಿ. ಇವಾಗ ಬಂದಿದ್ದೆ ಇಲ್ಲಿ 6 ಗಂಟೆ ಕರೆಕ್ಟಾಗಿ. ಇವಾಗ 6 ಗಂಟೆ ಅಲ್ವಾ ಅಮ್ಮ? ಏನಂಗ್ ನಗ್ತಿದ್ದೀರಾ ಮತ್ತೆ? ಕಾಮಿಡಿ ಮ್ಯಾಟರ್ ಮಾತಾಡ್ತಿದ್ವಲ್ಲ, ಇಲ್ಲಿ ನೋಡಿದ್ರೆ ಕಾಮಿಡಿ ಇನ್ಸಿಡೆಂಟ್ ಆಯ್ತು. ಮತ್ತೆ ನಾನು ಅದನ್ನ ಹೇಳಿದೆ ಅಮ್ಮ, ನನಗೆ ಗಾರ್ಡ್ ಸೆಕ್ಷನ್ ಅಲ್ಲಿ ಬಿದ್ದೋಗೋ ತರ ಆಗ್ತಿತ್ತು ಅಂದೆ. ನೋಡಿದ್ರೆ ನಿಮ್ಮ ಅಕ್ಕನೇ ಬಿದ್ದೋದ್ರು. 6:30 ಗಂಟೆ ಆಯ್ತು.
ಕರೆಕ್ಟಾಗಿ. ನಿದ್ದೆ ಎಳಿತಿಲ್ವಾ? ಹೆವಿ ನಿದ್ದೆ ಬರ್ತದೆ, ಹೆವಿ ಇಲ್ಲದೆ ವಾಮಿಟ್ ಬರುವಾಗ ಆಗ್ತದೆ ನಂಗೆ. ಇಲ್ಲಿ ಕಟ್ಕೊಂಡಿದೀನಿ ವಾಮಿಟ್ನ. ಅಂದ್ರೆ ಊಟ ಮಾಡಿದ್ವಲ್ಲ ಗೈಸ್ ನೈಟು, ಅದು ಜೀರ್ಣ ಕೂಡ ಆಗಿಲ್ಲ. ಏನಕ್ಕಂದ್ರೆ ಗಾರ್ಡ್ ಸೆಕ್ಷನ್ ಹಂಗಿತ್ತು. ಯಪ್ಪ ನಿಮ್ಗೆ ಗೊತ್ತಲ್ವಾ ಸಕಲೇಶ್ಪುರದಲ್ಲೆಲ್ಲ ಗಾರ್ಡ್ ಸೆಕ್ಷನ್ ಯಾವ ತರ ಇರುತ್ತೆ, ಮತ್ತೆ ಮಡಿಕೇರಿ ಸೈಡ್ ಯಾವ ತರ ಇರುತ್ತೆ ಅಂತ. ಯಪ್ಪ ತುಂಬಾ ಕಷ್ಟ ಆಯ್ತು. ಖುಷಿ ಅಪ್ಪ ಅಲ್ವಾ? ಬಂದಾಗ ಒಂಥರ ನೆಮ್ಮದಿ. ನಾನು ತುಂಬಾ ಟೈಮ್ ಆದ್ಮೇಲೆ ಬರ್ತಿದ್ದೀನಿ. ಖುಷಿ ಆಗ್ತಿದ್ಯಾ? ಪಕ್ಷಿಗಳು ಅಂತೈತೆ. ಬಟ್ ಏನಂದ್ರೆ ಗಾಯ್ಸ್ ಇಲ್ಲಿರೋ ಲೈಫೇ ಬೇರೆ, ಸಿಟಿಯಲ್ಲಿರೋ ಲೈಫೇ ಬೇರೆ. ಇಲ್ಲಿ ಲೈಫು ಈ ಥರ ಹಳ್ಳಿ ಲೈಫ್ ಸಿಗಬೇಕು ಅಂತ ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತಲೇ ಹೇಳಬೇಕು. ಮತ್ತೆ ರಿಟರ್ನ್ ಬಂದ್ವಿ ಊರಿಗೆ. ಹಬ್ಬ ಸದ್ಯ ಬಿಸಿಲಿಲ್ಲ, ಬೆಳಗಿನ ಜಾವ ಅಲ್ವಾ ಅದಕ್ಕೆ ಬಿಸಿಲಿಲ್ಲ. ಆಮೇಲೆ ಇಲ್ಲಿ ಕೇಳಿ ಅಮ್ಮ ಕೇಳ್ತಾರೆ ಬೆಂಗಳೂರಿಂದ ಏನ್ ತಗೊಂಡು ಬಂದಿದ್ದಿ ಅಂತ. 2 ಮಾವಿನ ಹಣ್ಣು ತಗೊಂಡು ಬಂದಿದ್ದೀನಿ ಅಂತ. ನಾವು ಬರ್ತೀವಿ ಅಂತ ಅಮ್ಮನಿಗೆ ಹೇಳಿದೀವಲ್ಲ, ಅಮ್ಮ ರೆಡಿ ಆಗಿರ್ಬೋದಲ್ಲ? ಮೇಕಪ್ ಮಾಡ್ತಾರೆ ನೋಡಿ. ವಾವ್, ನೀರೆಲ್ಲ ಬಿಟ್ಟಿದ್ದಾರೆ, ಅಡಿಕೆ ತೋಟಕ್ಕೆ ನೀರು ಬಿಟ್ಟಿದ್ದಾರೆ, ಅಡಿಕೆ ಬೆಳೀತಾ ಇದೆ. ವಾವ್ ಹೆಂಗಿದೆ ಅಲ್ಲ ಅಮ್ಮ? ಏನ್ಮಾ ಬಾರ್ಬಿ ನೋಡಕ್ಕೆ ಆಸೆ ಆಗ್ತಿದೆ ನಿಮೀಗ? ನಾನು ಮನೇಲಿ ಅಳ್ತಿದ್ದೆ ಅಲ್ಲ, ಅದನ್ನ ಗೈಸ್ ನಮ್ ಧನ್ಯ ಅವರು ಬಾರ್ಬಿನ ನೆನ್ಸ್ಕೊಂಡು ಅಳ್ತಾ ಇದ್ರು. ತುಂಬಾ ಅಟ್ಯಾಚ್ಮೆಂಟ್ ಇದೆ ಬಾರ್ಬಿ ಜೊತೆ. ಇವಾಗ ಹೋಗಿ ಅದನ್ನ ಮುದ್ದಾಡ್ತಾರೆ ಒಂದ್ ಸ್ವಲ್ಪ ಹೊತ್ತು. ಗಿಡ ದೊಡ್ಡದಾಗಿದಲ್ಲ. ಹಾ, ಇವಾಗ ಮನೆಗೆ ಹೋಗಿದ ತಕ್ಷಣ ನೀವೇನ್ ಮಾಡ್ತೀರಾ? ನಾನಾ ಹಾ, ಫಸ್ಟ್ ಪಾಪ ಅಮ್ಮನ ಹತ್ರ ಬಾರ್ಬಿ ಹತ್ರ ಮಾತಾಡ್ತೀನಿ. ಆಮೇಲೆ ಏನ್ ಮಾಡ್ತೀರಾ? ಆಮೇಲೆ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ನಿದ್ದೆ. ಆಮೇಲೆ ಕಣ್ಣ ಚಾ ತಿಂಡಿ ತಿಂದು ನಿದ್ದೆ. ನೀವು? ವಾಶ್ರೂಮಿಗೆ ಒಂದು ಬರ್ತಿದ್ದೆ ಅಲ್ಲಡಿ ಪಪ್ಪ. ಇವ್ರಿಗೆ ಒಂದಕ್ಕೆ ಬರ್ತಿದ್ದೆ. ನಾನು ಅಪ್ಪ ಅಮ್ಮ ಜೊತೆ ಮಾತಾಡಿ ಸ್ವಲ್ಪ ಮುಖ ತೊಳ್ಕೊಂಡು ಅಲ್ಲುಜ್ಬಿಟ್ಟು ಟಿಫನ್ ಮಾಡ್ಬಿಟ್ಟು ನಾನು ನಿದ್ದೆ ಮಾಡ್ಬಿಡ್ತೀನಿ. ನನಗೂ ಹೆವಿ ನಿದ್ದೆ ಬರ್ತಿದ್ದೆ, ಕರೆಕ್ಟಾಗಿ ನಿದ್ದೆನೇ ಆಗಿಲ್ಲ. ಸಕ್ಕತ್ತಾಗಿದೆ ಅಂತ ಎಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ. ಜಾಕಿ 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 ಬಂದು ಜಾಕಿ ಜಾಕಿ. ಹಾ ಚಿಕ್ಕಪ್ಪ ಅಲ್ಲಪ್ಪ ಜಾಕಿ. ವೆಲ್ಕಮ್ ಮಾಡಿದ್ದು ಆಯ್ತು. ಗುಂಡು 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 ನಮ್ ಗುಂಡು ಬಂದ ಅಪ್ಪ. ಆಯ್ತು, ಎಗ್ರು ಬೇಡ ಎಗ್ರು ಬೇಡ ಎಗ್ರು ಬೇಡ ಎಗ್ರು ಬೇಡ, ನಾನೇ ಬಿದ್ದೋಯ್ತೀನಿ, ಅಪ್ಪಲ್ಲಿದ್ದೀನಿ. ನಡೀರಿ ನಡೀರಿ, ವೆಲ್ಕಮ್ ಸಾಕು. ಇನ್ನ ಧನ್ಯನ ಮೇಲೆ ಎಗ್ರಿ. ಬಾರ್ಬಿ ಬಾರ್ಬಿ ಇವಾಗ ಬಾರ್ಬಿ ವೆಲ್ಕಮ್. ಬಾರ್ಬಿ ವೆಲ್ಕಮ್ ಮಾಡುತ್ತೆ. ಎಷ್ಟು ಕ್ಯೂಟ್ ಅಲ್ಲ. ಬಾರ್ಬಿಗೆ ಎಷ್ಟು ಖುಷಿ. ಆಯ್ತಾಯ್ತು, ಇಬ್ರು ಕಿತ್ತಾಡ್ಬೇಡ್ರಿ, ಇಬ್ರು ಕಿತ್ತಾಡ್ಬೇಡಿ, ಬನ್ನಿ ನಡಿ. ಎಲ್ಲಾರನ್ನು ವೆಲ್ಕಮ್ ಮಾಡಿದ್ದಾಯ್ತು. ಏನದು ಮುತ್ತು? ಓ ಯಾಕಮ್ಮ? ಅಮ್ಮ ನೋಡಿ ಅಲ್ಲಿ, ಅಮ್ಮ ಅಮ್ಮನ ಅಪ್ಪನ ವೆಲ್ಕಮ್ ಇನ್ನೂ ಬಂದಿಲ್ಲ, ಎಲ್ಲರೂ ವೆಲ್ಕಮ್ ಮಾಡಿದ್ರು. ಪಪ್ಪ ಅಲ್ಲಿ ನೋಡಿ ಸೈಡ್ ಅಲ್ಲಿ ಚಂಡಿ. ಇದೇನಿದು ಹೂವು ಹಿಂಗ್ ಬೆಳ್ದಿದೆ ಸಗದಾಗಿ? ಸನುಮ ನೋಡಿಲಿ, ಸನುಮ ಎಷ್ಟು ಹೂವು ಬೆಳ್ದಿದೆ. ಬಾರ್ಬಿ ಜಾಸ್ತಿ ಧನ್ಯನ್ನ ಮಿಸ್ ಮಾಡ್ಕೊಂಡಿರೋದು. ಎಲ್ಲೋಗಿದೆ? ನೋಡಿ ಆಯಮ್ಮ ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಮಿಸ್ ಯು ಅಮ್ಮ, ಮಿಸ್ ಯು ಅಪ್ಪ. ಹುಷಾರಾಗಿದ್ದೀರಾ? ಆದ್ರೂ ಇಷ್ಟೊತ್ತಿಗೆ ಎದ್ದು ಕೆಲಸ ಮಾಡ್ತಿದಾರಲ್ಲ 6 ಗಂಟೆಯಲ್ಲಿ. ನೋಡಿ ಮಾ, ಬೆಂಗಳೂರಿಂದ ಮಾವಿನಕಾಯಿ ಎಲ್ಲೋ ರೋಡ್ ಸೈಡ್ ಅಲ್ಲಿ ಇದ್ದಿದ್ದು. ಮೇಲೆ ಮನೆ. ಅಯ್ಯೋ ಇವರಿಬ್ರು ನೋಡಿ ಜಂಪ್
ಏಪ್ಪ ಎಷ್ಟು ಖುಷಿ ಅದಕ್ಕೆ. ಅದ್ರ ಜೊತೆ ಆಟ ಆಡಕ್ಕೆ ಯಾರು ಇಲ್ಲ ಅಂತ. ಎಲ್ಲ ಬಂದಿದ್ದಾರೆ ಅಂತ ಹೇಳ್ತೈತೆ, ಫುಲ್ ಖುಷಿ. ಇಲ್ಲ ನನ್ನೊಟ್ಟಿಗೂ ಬಂತು, ಮಾತಾಡಿಸ್ತು ಎಲ್ಲಾರು ಮಾತಾಡಿಸ್ತು. ಬಾರ್ಬಿ ಬಾಯ್ಲಿ ಬಾರ್ಬಿ. ಎಲ್ಲರಿಗಿನ್ನ ಖುಷಿ ಬಾರ್ಬಿಗೆ ಆಗಿದೆ. ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕೂದ್ಲು ಜಾಸ್ತಿ ಬಂದೈತೆ. ತನುಮ ಅಮ್ಮ ಕಪ್ಪಾಗಿದ್ದೀರಾ? ಇಲ್ಲ, ಫುಲ್ ವೈಟ್ ಆಗಿದ್ದೀರಾ. ಲೈಟ್ ಆಗಿ ಕಪ್ಪಾಗಿದ್ದಾರಲ್ಲ, ಮತ್ತೆ ಸ್ವಲ್ಪ ಡಲ್ ಆಗಿದ್ದಾರೆ. ಟ್ಯಾನ್ ಅಂದ್ರೆ ಆತರ ಅಲ್ಲ, ತಲೆನೋವಿಂದ ಜಾಸ್ತಿ ತಲೆನೋವು ಅಂತೆ ಗೈಸ್. ಅಮ್ಮನಿಗೆ ಹುಷಾರಿರ್ಲಿಲ್ಲ. ಇವಾಗ ಮಗ್ಳು ಬಂದಿದಾರಲ್ಲ, ಫುಲ್ ಖುಷಿ ಆಗ್ತಾರೆ. ಹಾಸ್ಪಿಟಲ್ಗೆ ಹೋಗೋಣ ಸರಿನಾಮ? ನಾನೇ ಹೋಗ್ಬಿಟ್ಟು ಬರೋಣ. ಓಕೆ, ಅಂದ್ರೆ ಪಿಂಪಲ್ಸ್ ಆಗಿದೆಲ್ವಾ, ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಫಸ್ಟ್ ರೆಸ್ಟ್ ಮಾಡೋಣ, ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ. ಬನ್ನಿ ಮುಖ ತೊಳ್ಕೊಳ್ಳೋಣ. ನೋಡಿ ಗೈಸ್, ಮಮ್ಮಿ ಏನ್ ರೆಡಿ ಮಾಡ್ತಿದ್ದಾರೆ ಅಂತ. ಬನ್ಸ್ ರೆಡಿ ಮಾಡಿದ್ದಾರೆ. ಹೋಟೆಲ್ ಅಲ್ಲಿ ಮಾಡೋ ತರಾನೇ ಮಾಡಿದಾರಲ್ವಾ ಅಮ್ಮ? ಅಲ್ವಾ, ಸೇಮ್ ಮಾಡಿದಾರಲ್ಲ. ಒಂದು ಹೋಟೆಲ್ ಇಟ್ಬಿಡಿ ಅಮ್ಮ. ಇಲ್ಲಿ ಬನ್ನಿ ಮುನ್ನ, ಈ ಸೈಡ್ ಪಂಚೋಡಿಯಲ್ಲಿ. ಯಾವ್ದು ಅಂಗಡಿ ಇಲ್ಲ ಪಂಚೋಡಿಯಲ್ಲಿ, ಹೋಟೆಲ್. ಹೌದು. ಕುಕ್ಕರ್ ಬೆಳಗ್ಗೆ ಟಿಫನ್ ಏನೇನು? ಬನ್ಸು ಮತ್ತೆ ಬನ್ಸು. ಇದು ಇನ್ನೊಂದ್ ಸ್ಪೆಷಲ್ ಇದೆ, ಅದು ನೀವು ನೋಡಿರಲ್ಲ, ತೋರಿಸ್ತಾರೆ 1 ನಿಮಿಷ ಅಂತೆ. ಅಮ್ಮ ಏನಾದ್ರು ಡಿಫ್ರೆಂಟ್ ಮಾಡಿರ್ತಾರೆ. ಇವಾಗ ಒಳ್ಳೆ ಟಿಫನ್ ತಿನ್ಬೋದು. ಟಿಫನ್ ತಿನ್ಬಿಟ್ಟು ಒಳ್ಳೆ ನಿದ್ದೆ ಮಾಡಿ. ಇನ್ನು 1 ವಾರ ನಮೂನೆ ಟಿಫಿನ್. ನಮೂನೆ ಅಂದ್ರೆ ಡಿಫ್ರೆಂಟ್ ವೆರೈಟಿ ಟಿಫನ್ ಅಮ್ಮ ತರ್ತಾರೆ ನೋಡಿ. ಈಗ ಫುಲ್ಲು ಓಡ್ತಾ ಇದ್ದಾರೆ ನೋಡಿ, ತರ್ತಾರೆ. ಎಂತ ಚೆನ್ನಾಗಿದ್ಯಾ? ಹಿಂಗೆ ಬಿಸಿ ಬಿಸಿ ಬನ್ಸ್ ಚೆನ್ನಾಗಿರುತ್ತೆ. ಈ ಸೈಡ್ ಇಂದ ಲೈಟ್ ಚಂದ ಇಲ್ಲ, ಈ ಸೈಡ್ ಇಂದ ಚಂದ. ಚೆನ್ನಾಯ್ತಾ? ಹೌದಾ, ಹೇಳಿ ಇವಾಗ ಹೇಳಿ. ಇದು ಬಾಳೆ ಎಲೆಯಲ್ಲಿ ಮಡಚಿಡುದು. ಇದರಲ್ಲಿ ಶೆಕೆಗಾಲಕ್ಕೆ ಇದು ತಂಪು. ಒಳಗಡೆ ಇಡ್ಲಿ ಇರುತ್ತಾ? ಇಡ್ಲಿ ಅಲ್ಲ, ಇಟ್ಟಿದೆ ನೋಡು, ಬಾಳೆ ಎಲೆಯಲ್ಲಿ ಮಡಚಿಡೋದು. ಇದು ನಿಂಗೆ ತಿನ್ಬೋದಾ? ಇದನ್ನ ಚಟ್ನಿ ಅಥವಾ ಫಿಶ್ ಮೆಂತೆ ಸ್ವಲ್ಪ ಹಾಕಿದೀನಿ. ಮೆಂತೆ ಡಿಫರೆಂಟ್ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ. ನೀವು ನೋಡಿದಿರಾ ಸಲ್ಮಾ? ನಾನ್ ನೋಡಿದೀನಿ, ಅಮ್ಮನೆ ಮಾಡ್ತಿದ್ರು ಇಲ್ಲಿ. ಹಿಂಗೆ ತಿನ್ನಲ್ಲ, ಹಂಗೆ ಚಟ್ನಿ ಹಾಕ್ಬಿಟ್ಟು ತಿನ್ನೋದು. ಮೆಂತೆ ಹಾಕಿದೀನಿ ಇದಕ್ಕೆ. ತೆಗಿಬೇಕು ಚಿನ್ನು, ಈ ತರ ತೆಗಿಬೇಕು. ಎಲೆ ಕಂಪ್ಲೀಟ್ ತೆಗಿಬೇಕು ಮುನು. ಚೆನ್ನಾಯ್ತಲ್ವಾ ಹಂಗೆ ತಿನ್ನಕ್ಕೆ? ಚೆನ್ನಾಯ್ತಾ? ನೀವ್ ಹೇಳ್ಬೇಕಪ್ಪ, ನ್ಯೂ ಆಗಿ ಡಿಫ್ರೆಂಟ್ ಆಗಿ. ಹೊಸದಾಗಿದೆ ಗೈಸ್, ಹೊಸದಾಗಿದೆ, ಸಕ್ಕತ್ತಾಗಿದೆ. ಹೌದಾ? ತುಂಬಾ ಇಷ್ಟ ಆಯ್ತು. ನೋಡಿ ಗೈಸ್, ಈ ತರ ಇರುತ್ತೆ. ಇದು ತುಂಬಾ ತಂಪಾ? ಹಾ, ಬಾಡಿಗೆ ತುಂಬಾ ಹೆಲ್ದಿ ಫುಡ್. ಇದು ತುಂಬಾ ಒಳ್ಳೇದು ತಿಂದ್ರೆ. ನನಗೆ ಬನ್ಸ್ ಸಖತ್ ಇಷ್ಟ ಆಯ್ತು. ಎಷ್ಟು ಸಾಫ್ಟ್ ಆಗಿ ಮಾಡಿದ್ದಾರೆ ನೋಡಿ ಅಲ್ವಾ? ಬನ್ಸ್ ಸಖತ್ತಾಗಿದೆ. ಅದ್ ಯಾವ್ದ್ರಿಂದ ಮಾಡಿದ್ದು ಗೊತ್ತಾ ಗೈಸ್? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಬಾಳೆಹಣ್ಣು. ಬಾಳೆಹಣ್ಣಿಂದ ಮಾಡಿರೋದು. ಸ್ವೀಟ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರ ಬನ್ಸು. ಬಟ್ ಅದು ಎಲೆ ಟೈಪ್ ಮಾಡಿದಾರಲ್ಲ, ಅದ್ ನೋಡಿರಲ್ಲ. ನಾನೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಗೈಸ್, ಪಪ್ಪ ಹೋಗ್ತಾ ಇದಾರೆ ಇವಾಗ ಕೆಲ್ಸಕ್ಕೆ. ಪಪ್ಪ ಟಾಟಾ. ಹಾ, ಟಾಟಾ. ಅಮ್ಮಗೆ ಟಾಟಾ ಹೇಳಿಲ್ಲ ಅಂತೆ. ತೋರಿಸಿ ನೋಡಿ ಟಿಫನ್. ತೋರ್ಸಿ ಅಕ್ಕ, ಬಾ ಅಕ್ಕ ಇಲ್ಲಿ ಸ್ವಲ್ಪ. ಚಟ್ನಿ ಹಾಕ್ತಾ ಇದಾರೆ ನೋಡಿ ಗೈಸ್, ಈ ತರ ಇರುತ್ತೆ. ಬಾಳೆ ಎಲೆ ಒಳಗಡೆ ಇದ್ದಿದ್ದಲ್ವಾ? ಹೌದು. ಚಾಪೆ, ಬಾಳೆ ಬಾಳೆ ಚಾಪೆ ಫಸ್ಟ್ ಟೈಮ್ ತಿಂತಾರದ್ ನಾನು. ಅದಕ್ಕೆ ನಾನು ಮಾಡಿದ್ದು. ತಿನ್ನಿ. ಮತ್ತೆ ಬೇಸಿಗೆ ಕಾಲದಲ್ಲಿ ಅದು ಇದು ಬಾಡಿಗೆ ತಂಪಲ್ವಾ? ಹೌದು. ಎಂಚಂಡು ನಂಗೆ ಡಿಫ್ರೆಂಟ್ ಆಗಿ ಏನೋ ತಿಂದ ಅನ್ಸುತ್ತೆ. ಹೌದಾ? ತಿನ್ನಿ, ಎಷ್ಟು ಬೇಕಷ್ಟು ತಿನ್ನಿ. ಏನ್ರಲ್ಲಿ ಮಾಡೋದಮ್ಮ ಇದು ಹಿಟ್ಟು? ಅದೇ ಅಕ್ಕಿ ಹಿಟ್ಟು ಕಡ್ದು. ಹೌದಾ? ಮತ್ತೆ ಸ್ವಲ್ಪ ಮೆಂತೆ ಹಾಕಿದ್ದೇನೆ ಅಷ್ಟೇ. ಚಂದ ಉಂಟಾ? ಸೂಪರ್ ಆಗಿದೆ, ಒಳ್ಳೆ ಟಿಫನ್. ನೋಡಿ ಗೈಸ್, ಬಿಸಿ ಬಿಸಿ ಬನ್ಸು ಕೂಡ ರೆಡಿ ಆಗ್ತದೆ. ಸಾಂಬಾರ್ ರೆಡಿ ಮಾಡ್ತಾ ಇದ್ದೆ. ಕಣ್ಣಚ್ಚ ಆಯ್ತಲ್ಲ? ಸಾಂಬಾರ್ ಬೇಡ, ಸಾಕಮ್ಮ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ? 5 5 ಗಂಟೆಯಿಂದ 5ವರೆಗೆ. 5ವರೆಗಾ?
ನಾವು ಬರ್ತೀವಂತನಾ? ನೋಡಿ ಗೈಸ್, ಅಕ್ಕ ತಂಗಿ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ. ನೈಟ್ದು ಜೀರ್ಣ ಆಗಿಲ್ವಂತೆ, ಅದಕ್ಕೆ ಸ್ವಲ್ಪ ಹಾಕೊಂಡು ತಿಂತಿದ್ದಾರೆ. ನಾನು ಈಗ ತಾನೇ ಜಸ್ಟ್ ತಿಂದು ಮುಗಿಸಿದೆ. ಇವಾಗ 3 ಜನನು ರೆಸ್ಟ್ ಮಾಡ್ತೀವಿ, ಮಲ್ಕೊಂಡು ಎದೊಳ್ತೀವಿ. ಏನಕ್ಕಂದರೆ ನಿದ್ದೆನೇ ಇಲ್ಲ ನೈಟು, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬನ್ನಿ ಇವಾಗ ಫಸ್ಟ್ ನಿದ್ದೆ ಮಾಡ್ಕೊಂಡು ಬರೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೀವೇ ನೋಡಿ. ಸೊ ಗೈಸ್, ಇವಾಗ ತಾನೇ ನಿದ್ದೆ ಮಾಡಿ ಎದ್ವಿ. ಸೊ ಹಾಸ್ಪಿಟಲ್ ಹೋಗ್ಬೇಕಿತ್ತು ಆಯ್ತಾ, ಬಟ್ ನೋಡಿದ್ರೆ ಟೈಮ್ ಆಗೋಗಿದೆ. ಅಂದರೆ ಡಾಕ್ಟರ್ ಇವಾಗ ಇರಲ್ಲ, ಡಾಕ್ಟರ್ ಹೋಗಿರ್ತಾರೆ. ಸೊ ಇವಾಗ ತಾನೇ ಊಟ ಆಯಿತು. ಬನ್ನಿ ಮುನ್ನು, ಮಮ್ಮಿ, ಅಕ್ಕ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಬಾರ್ಬಿ ಇಲ್ಲಿ ಕಾವಲು ಕಾಯ್ತಾ ಇದ್ದಾಳೆ. ಮುನ್ನು ಮತ್ತು ಮಮ್ಮಿ ನಾವು ತಗೊಂಬಂದ್ವಲ್ಲ ಮಾವಿನ ಹಣ್ಣು, ಅದು ಕಾಯಿ ಅಂತಾನೆ ಅನ್ಕೊಂಡಿದ್ದೆ ನಾನು. ನೀವ್ ಹಂಗ ಅನ್ಕೊಂಡಿದ್ರಾ? ಹಣ್ಣದು ಎಷ್ಟು ಸ್ವೀಟ್ ಇದೆಲ್ಲ. ಹಣ್ಣಾದ ಮೇಲೇನೆ ಬೀಳೋದು. ಇಷ್ಟ ಆಯ್ತಾ? ನನ್ನ ಫೇವ್ರೆಟ್ ಮಾವಿನಕಾಯಿ. ನೋಡಿ ಗೈಸ್, ಮಮ್ಮಿ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ನೆಕ್ಕರೆ ಅಂತ ಇದ್ರ ಹೆಸರು ಆಯ್ತಾ, ಸಕ್ಕದಾಗಿರುತ್ತೆ. ನೋಡಿ ಒಳಗಡೆ ಹಂಗೆ ಇರೋದು ನನ್ನ ಫೇವ್ರೆಟ್. ಸ್ಮೆಲ್ ನೋಡಿ ಸಖತ್. ಮಾವಿನ ಹಣ್ಣಿನ ಕೊರಂಟನ್ನು ತಿನ್ನುತ್ತಿದ್ದೇನೆ. ಎಂತ? ಮಾವಿನ ಹಣ್ಣಿನ ಕೊರಂಟನ್ನು. ಕರೆಂಟ್ ವಾಟೆ. ನೀವು ಕರೆಂಟ್ ಅಂತೀರಾ? ಕರೆಂಟ್ ಅಲ್ಲ, ಕರೆಂಟ್. ಕರೆಂಟ್ ಅಲ್ಲ, ಕರೆಂಟ್. ನಿಮ್ಮ ಅಕ್ಕ ಪೀಸ್ ಕೊಟ್ಬಿಟ್ಟು ಕರೆಂಟ್ ತಿಂತೀನಿ ಅತ್ತೀನಿ, ನಂಗದ್ ಸಾಕು. ಏನ್ ಗೊತ್ತಾ, ಆಮೇಲೆ ಹೋಗುವ ಸಂಜೆ. ಎಷ್ಟು ಸ್ವೀಟ್ ಇದೆ ಅಲ್ವಾ? ನೀವು ತಿಂದಿಲ್ಲ ಅಲ್ಲ? ಫಸ್ಟ್ ಟೈಮ್ ಈ ತರ ಮ್ಯಾಂಗೋ ತಿಂದಿದ್ದು. ಟೇಸ್ಟ್ ಡಿಫ್ರೆಂಟ್ ಐತೆ. ಈ ತರ ಇರುತ್ತೆ ನೋಡಿ ಹೆಂಗಿದೆ ಗೈಸ್. ಇಲ್ಲಿ ಟೇಸ್ಟ್ ಅಷ್ಟೇ ಫುಲ್ ಡಿಫ್ರೆಂಟ್. ಸ್ಮೆಲ್ ಸಕ್ಕತ್ತು. ಕೇರಳ ಮಾವಿನ ಹಣ್ಣು. ಏನು ಗೊತ್ತಾ, ನೀವು ಪೀಸ್ ತಿನ್ನಿ, ನಾನು ಕೊರಂಟ್ ಹಣ್ಣು ತಿಂತೆ ಅಂತ ಹೇಳಿದ್ರು. ಯಾಕೆ ಆತರ ಹೇಳಿದ್ರು ಅಂತ ನಂಗೆ ಗೊತ್ತಾಗಿಲ್ಲ. ಇವಾಗ ಗೊತ್ತಾಗಲ್ಲ, ಅವರಿಗೆ ಅರ್ಥನೇ ಆಗಿಲ್ಲ ಅಂತ. ಅವ್ರು ಕರೆಂಟ್ ಅಂತ ಅನ್ಕೊಂಡಿದ್ರು ಅಲ್ಲ ಮೋನ? ಸಿಪ್ಪೆ ಸಮೇತ ತಿನ್ಬೋದು. ಹಾ, ಸಿಪ್ಪೆ ಸಮೇತ. ಆಮೇಲೆ ಹೋಗುವ ಮತ್ತೆ ಬಿದ್ದಿದ್ದೆ ತಗೋಬರೋಣ ಆಯ್ತಾ? ಗಾಯ್ಸ್, ಊಟ ಕೂಡ ಮಾಡಿದ್ವಿ. ಈಗ ಫ್ರೂಟ್ಸ್ ತಿಂತಾ ಇದೀವಿ. ಒಳ್ಳೆ ನಿದ್ದೆ ಮಾಡಿದ್ವಿ ಮಾತ್ರ. ಇವಾಗ ಟಯರ್ಡ್ನೆಸ್ ಹೋಯ್ತು. ಟೈಮ್ ನೋಡಿ 2 ಗಂಟೆ ಆಯ್ತು. ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ಲಮ್ಮ ನೀವು? ಡಾಕ್ಟರ್ ಹೋಗಿರ್ತಾರೆ 10 ಗಂಟೆಯಿಂದ 1 ಗಂಟೆ ತನಕ ಮಾತ್ರ. ನಾಳೆ ಬೆಳಿಗ್ಗೆ 10 ಗಂಟೆ. ಅದೇ ಕೆಲಸ ಮಾಡೋಣ. ಸರಿ ಆಯ್ತು. ನೋಡಿ ಗೈಸ್, ಮಮ್ಮಿ ರೆಡಿ ಆಗಿದ್ದಾರೆ. ಅವ್ರು ಇವಾಗ ಎಲ್ಲಿಗೆ ಹೋಗ್ತಿದ್ದೀರಮ್ಮ? ಊರಿಗೆ ಹೋಗ್ತಾ ಇದ್ದಾರೆ. ಇದು ನನ್ನ ದೊಡ್ಡಮ್ಮ, ಅಮ್ಮನ ಅಕ್ಕ. ರೆಡಿ ಆಗ್ತಿದ್ದಾರೆ ನೋಡಿ, ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿ. ಇವರ ಊರಿರೋದು ಕೊಕ್ಕಳದಲ್ಲಿ ಗೈಸ್, ಧರ್ಮಸ್ಥಳ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಕ್ಕ ಪ್ರೀತಿಯಿಂದ ಕಳಿಸ್ಕೊಡ್ತಾ ಇದ್ದಾಳೆ. ನಾಳೆ ಬರ್ತಾರಲ್ಲ ಮಮ್ಮಿ? ಹಾ ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ದೊಡ್ಡಮ್ಮ ಟಾಟಾ ಬಾಯ್. ಹಾ, ಎಂತ? ಇವತ್ತಿನಿಂದ ನಾಳೆ ಎಲ್ಲ ನಾನೇ ಕೆಲಸ ಮಾಡೋದು. ಇವತ್ತಿನಿಂದ ನಿಮಗೆ ಮನೆ ಬಿಟ್ಟು ಕೊಡ್ತೀನಿ ಆಯ್ತಾ? ಆಯ್ತಾಯ್ತು, ಸರಿ ಯಜಮಾಂತಿ. ಇವತ್ತು ನಾನು ಬಾಸ್ ಮನೆಗೆ. ಮತ್ತೆ ನಾನೆಂತ ಸೇವಕಿಯಾ? ನೋಡಿ ಗೈಸ್, ಫೈನಲಿ ಆಟೋ ಬುಕ್ ಮಾಡಿದ್ದಾರೆ. ಹೊರಟ್ರು. ಟಾಟಾ ಅಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಟಾಟಾ ಬಾಯ್ ಬಾಯ್. ಧರ್ಮ ಟಾಟಾ ಬಾಯ್ ಬಾಯ್. ಹಾ, ಬಾರ್ಬಿ ನೋಡ್ತಾ ಇದ್ದೆ. ಬಾರ್ಬಿ ಟಾಟಾ. ಬಾರ್ಬಿಗಂದು ಬಾಯ್. ನಿನ್ ಟಾಟಾ ಮಾಡಿದ್ರೇನು, ನನಗೆ ಶೆಕೆ ಆಗ್ತಿದೆ ಅಂತ ಅದು ಕೂತ್ಕೊಂಡಿದ್ದೆ. ಸರಿ ಅಮ್ಮ, ಹೋಗೋದಲ್ಲೇ. ಟಾಟಾ ಬಂಗಾರಿ. ಅಮ್ಮ ದೂರ ಪಾಪನು. ನೋಡಿ ಗೈಸ್, ಮುನ್ನು ಮತ್ತೆ ಮಲ್ಕೊಂಡಿದ್ದಾರೆ. ಮತ್ತೆ ಇದ್ದೆ ಯಪ್ಪ, ಎಷ್ಟು ಶೆಕೆ ಅಲ್ಲ ಇಲ್ಲಿ. ಹೆವಿ ಶೆಕೆ ಮುನು. ಬೆಂಗಳೂರಲ್ಲಿ ಒಂಥರ ಶೆಕೆ ಅಂದ್ರೆ ಇಲ್ಲೂ ಒಂಥರ ಶೆಕೆ. ನಿನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ. ಬೇಡ ಬೇಡ ಬೇಡ. ಗೈಸ್ ನೋಡಿ, ನಮ್ಮ ಸಣ್ಣವರಿಗೆ ಅವ್ರ ಅಮ್ಮ ಒಂದು ಮನೆಯಲ್ಲೇ ಇದ್ ಮಾಡಿದ್ದಾರೆ. ಅಂದ್ರೆ ಪಿಂಪಲ್ಸ್ಗೆ ಒಂದು ಪ್ರಿಪೇರ್ ಮಾಡಿ ಮದ್ದು ಕೊಟ್ಟಿದ್ದಾರೆ. ಏನ್ ಗೊತ್ತದು? ಶ್ರೀಗಂಧ. ಗಂಧ ಮತ್ತು ಈ ತೆಂಗಿನ ಮರದಲ್ಲಿ ಚೆಂಡೆಲು ಬೀಳ್ತದಲ್ಲ, ಎಂತ ಹೇಳುದು, ಇಷ್ಟು ಚಿಕ್ಕದು. ಏನ್ ಚೆಂಡೆ ಅಂದ್ರೆ? ಚೆಂಡೆಲ್ಲ ಅಂದ್ರೆ ಏನ್ ಗೊತ್ತಾ, ಇವಾಗ ತೆಂಗಿನಕಾಯಿ ಆಗುತ್ತಲ್ವಾ, ಬೊಂಡ ಆಗೋದಕ್ಕಿಂತ ಮುಂಚೆ ಒಂದು ಚಿಕ್ಕದು ಮರಿ ಆಗುತ್ತಲ್ಲ, ಇಷ್ಟು ಚಿಕ್ಕದು, ಗೊತ್ತಾಯ್ತಾ? ಅದು ಕೆಳಗ್ ಬಿದ್ದಿರುತ್ತೆ. ಅದನ್ನು ನೀಟಾಗಿ ಕಲ್ಲಲ್ಲಿ ಉಜ್ಜಿ ಅದರ ರಸ ಮತ್ತೆ ಚಂದನ ಅಲ್ಲ, ಗಂಧದ ರಸ ಎರಡನ್ನು ಮಿಕ್ಸ್ ಮಾಡಿ ಇಲ್ಲಿಗೆ ಹಾಕಿರೋದು. ಸರಿ ಹೋಗುತ್ತಾ ಅದರಲ್ಲಿ? ಅಂದ್ರೆ ಹೋಗುತ್ತಂತೆ. ಉರಿ ಬಂದ್ರೆ ಇದನ್ನ ಹಚ್ಚಿದ್ರೆ ನಾಳೆ ಹಾಸ್ಪಿಟಲ್ ಹೋಗೋದ್ ಬೇಡ? ಹೋಗ್ಬೇಕು. ಉರಿ ಬಂದ್ರೆ ಅವರ ಸ್ಕಿನ್ನಿಗೆ ಆಗಲ್ಲ ಅಂತ. ಬಟ್ ನಂಗೆ ಉರಿ ಬಂದಿಲ್ಲ, ಪರ್ಫೆಕ್ಟ್ ಆಗಿ ಆಯ್ತುಪ್ಪ. ನೋಡೋಣ ಸರಿ ಹೋಗುತ್ತಾ. ಆದ್ರೆ ಹಾಸ್ಪಿಟಲ್ ಪರವಾಗಿಲ್ವಾ? ಉರಿ ಕಮ್ಮಿ ಆಯ್ತಾ? ಅವಾಗ ಬೆಂಕಿ ಬಂದ ತರ ಆಗ್ತಿತ್ತು. ಇವಾಗ ಸ್ವಲ್ಪ ತಂಪು ಅನ್ನಿಸ್ತಿದ್ಯಾ? ಕೋಲ್ಡ್ ಆಗುತ್ತೆ. ಧನ್ಯವಾದ. ನೀವು ಫುಲ್ ಟೈರ್ಡ್ ಆಗಿದ್ರಿ, ಹೆಂಗಿದ್ದೀರಾ? ಶೆಕೆ ನಂಗೆ ಜಾಸ್ತಿ.
ಎಲ್ಲಾರಿಗೂ ಶೆಕೆನೆ. ಇವ್ರೊಬ್ರಿಗೆ ಮಾತ್ರ ಸ್ಪೆಷಲ್ ಶೆಕೆನಾ? ಹೌದು. ಬಟ್ ನಮ್ ಸಣ್ಣವ್ರಿಗೆ ಶೆಕೆನೆ ಆಗಲ್ಲ. ಏನಕ್ಕೆ ಹೇಳಿ? ಯಾಕೆ? ಅವ್ರ ಸೂರ್ಯ ಅಲ್ವಾ ಸಣ್ಣ. ಓ, ಅದಕ್ಕೆ ಅವಳೇ ಬಿಸಿ ಅಲ್ವಾ? ಇವರೇ ಬಿಸಿ, ಅದಕ್ಕೆ ಇವ್ರಿಗೆ ಜಾಸ್ತಿ ಪಿಂಪಲ್ ಆಗಿದೆ. ಇವತ್ತಿನ ಮನೆ ಬಾಸ್ ನಾನೇ. ಹೌದು, ನಾವಿಬ್ರು ಸೇವಕ ಸೇವಕಿ ಅಂತೆ. ನಾವಿಬ್ರು ಸೇವಕ ಸೇವಕಿಯರು. ಇವರು ಇವಾಗ ಅಡಿಗೆ ಪ್ರಿಪೇರ್ ಎಲ್ಲ ಇವರೇ ಮಾಡೋದು. ಅಮ್ಮ ಇನ್ನ ನಾಳೆನೆ ಬರೋದಂತೆ. ಸೊ ನಮ್ಗಂತೂ ತುಂಬಾ ಬೇಜಾರಾಗ್ತಿದೆ. ಅದು ನಾವು ಬಂದಿದ್ದ ದಿನಾನೇ ಹೊರಟೋದ್ರು. ಅವರಿಗೂ ಮನ್ಸೇ ಇಲ್ಲ, ನಾವು ಬಂದಿದೀವಲ್ವಾ, ಆದ್ರೂ ಹೋಗ್ಲೇಬೇಕು, ಮತ್ತೇನ್ ಮಾಡುದಲ್ವಾ, ಹೋಗ್ ಬರ್ತಾರೆ, ನಾಳೆ ಅಷ್ಟರಲ್ಲಿ ಬರ್ತಾರೆ. ನೋಡಿ ಗಾಯ್ಸ್, ಶೆಕೆ ಅಂತೇಳಿ ಅಪ್ಪ ಈಗ ತಾನೇ ಕೆಲಸದಿಂದ ಬಂದರು. ಅವರಿಗೆ ಅಂತ ಧನ್ಯ ಅವರು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿದ್ದಾರೆ, ಶಮಾಮ್ ಜ್ಯೂಸ್. ಥ್ಯಾಂಕ್ ಯು ಮಾಡ್ಕೊಟ್ಟಿದ್ದಕ್ಕೆ. ಯಾಕೆ ನನಗೂ ಬೇಕಿತ್ತು, ಅದಕ್ಕೆ ಮಾಡಿದೆ. ಸರಿ ಸರಿ, ಎಲ್ಲರೂ ಕುಡಿಯೋಣ. ಸಲ್ಮಾ, ನಿಮ್ಗೆ ಇಷ್ಟನಾ ಈ ಜ್ಯೂಸು? ಇಷ್ಟ. ಎಷ್ಟು ಬೇವತ್ತೋಗಿದ್ದಾರೆ ನೋಡಿ. ತೊಗೊಳ್ಳಿ, ಕುಡೀರಿ ನೀವು ಕುಡೀರಿ first. ಕುಡೀರಿ ಕುಡೀರಿ. ಕುಡೀರಿ. ನೋಡಿ ಗಾಯ್ಸ್, ತುಂಬಾ ಸಕ್ಕತ್ತಾಗಿ ಮಾಡಿರ್ತಾರೆ. ನಮ್ಮನೇಲಿದ್ದಾಗಲೂ ಮಾಡ್ಕೊಡ್ತಾ ಇದ್ರು ಧನ್ಯ ಅವರು. ಪರ್ಫೆಕ್ಟು. ಚೆನ್ನಾಗಿದ್ಯಾ? ಹಾ, ರಾಮನವಮಿಗೆ ನಾವು ಪಾನಕ ಕುಡಿತೀವಲ್ಲ, ಹಂಗೈತೆ. ಚೆನ್ನಾಯ್ತಲ್ಲ? ಅದಕ್ಕೆ ಮಿಲ್ಕ್ ಹಾಕಲ್ಲ. ನೀವು ಮಿಲ್ಕ್ ಹಾಕಿದೀರಾ? ಈಗ ಮಿಲ್ಕ್ ಹಾಕ್ತಿವಿ, ಮತ್ತೆ ಐಸ್ ಇರುತ್ತೆ. ಹಾ, ಕೋಲ್ಡ್. ಅದು ಬಿಸಿ ಬಿಸಿ ಇರುತ್ತೆ ಬಿಸಿಲಿಗೆ, ಮತ್ತೆ ಮಿಲ್ಕ್ ಹಾಕಲ್ಲ. ಇದನ್ನ ನಾಳೆ ಮಾಡುವ, ಸರಿನಾ? ತಗೋ. ಇನ್ನ ಅರ್ಧ ಇದೆಯಾ? ಎಷ್ಟು ದೊಡ್ಡದಲ್ವಾ? ಆನೆ ಮೊಟ್ಟೆ ತಂದಿದ್ರು ಪಾಪ ಬರ್ಬೇಕಾದ್ರೆ. ಟೈಮ್ ನೋಡಿ ಗಾಯ್ಸ್, ಇವಾಗ ಎಷ್ಟಾಗಿದೆ ಅಂತ, 4:15. ಸೊ ಈ ಟೈಮಲ್ಲಿ ಇವಾಗ ನಾವು ಪೋಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೀವಿ. ಊರಲ್ಲಿದ್ದರೆ ಇದೊಂದೊಂದು ತುಂಬ ಅಂದರೆ ತುಂಬ ರಿಸ್ಕ್ ಕೆಲಸ. ಎಡಿಟ್ ಮಾಡೋದು ಮತ್ತು ವೀಡಿಯೋನ ಅಪ್ಲೋಡ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಇವಾಗ ಟವರ್ನ ಹುಡ್ಕೊಂಡು ನಾನು ಮತ್ತು ಸಣ್ಣ ಅವರು ಅಪ್ಲೋಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಗಾಡಿಯಲ್ಲಿ ಹೋಗಬೇಕು. ಸಣ್ಣ ಅವರು ಬರ್ತಾ ಇದ್ದಾರೆ ಛತ್ರಿ ಹಿಡ್ಕೊಂಡು. ಏನಂಗೆ ಮಳೆ ಬರ್ತಿದ್ಯಾ ಛತ್ರಿ ಹಿಡ್ಕೊಳ್ಳೋಕ್ಕೆ? ಹೆವಿ ಮಳೆ, ಅದಕ್ಕೆ ಬಿಸಿಲು ಅಂತ ಹೇಳಿ ಛತ್ರಿ ಹಿಡ್ಕೊಂಡು ಬರ್ತಿದ್ದಾರೆ ಪಾಪ. ಮತ್ತೆ ವಾಪಸ್ ಪಿಂಪಲ್ ಆದ್ರೆ ಕಷ್ಟ ಅಲ್ಲ. ಗೈಸ್, ಇವಾಗ ಹೊರಡ್ತಿದೀವಿ, ಅಪ್ಲೋಡ್ ಮಾಡಿ ಬರ್ತೀವಿ, ಬನ್ನಿ ಹೋಗೋಣ. ಗೈಸ್, ಮಾವಿನಕಾಯಿ ಕೀಳೋದು ಹರಸಾಹಸ ಮಾಡ್ತಾ ಇದ್ದಾರೆ ಸೇರ್ಕೊಂಡು ಎಲ್ಲ. ಯಾಕೆ ಏನಾಯ್ತು? ಮರನೇ ಕಟ್ ಮಾಡ್ಕೊಂಡು ಬಂದಿದ್ದು ಸಿಕ್ತಾ? ಗೈಸ್, ತುಂಬಾ ಮಾವಿನಕಾಯಿ ಕಿತ್ತಿದ್ದಾರೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಮಾವಿನಕಾಯಿ ತುಂಬಾ ಸ್ವೀಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಾವಿನಕಾಯಿನೇ ಕೇಳ್ತಾ ಇದ್ದಾರೆ. ಬೆಳಗ್ಗೆ ತಿಂದಿದ್ದು ಮ್ಯಾಂಗೋ ಸಖತ್ತಾಗಿತ್ತು. ಗೈಸ್, ಫೈನಲಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಇವರು ಮಾವಿನಕಾಯಿ ಕಿತ್ತೋದ್ರಲ್ಲಿ ಸಾಹಸ ಮಾಡ್ತಾ ಇದ್ರು. ಮಾವಿನಕಾಯಿ ಕಿತ್ಕೊಂಡ್ರಾ? ಎಲ್ಲಿಟ್ಟಿದ್ದೀರಾ? ಇದ್ರೊಳಗಡೆ ಇಟ್ಕೊಂಡ್ರಾ? ಗೈಸ್, ಇವತ್ತು ಬರೀ ಮಾವಿನಕಾಯಿ ಕಿತ್ಕೊಂಡು ಬರೋದೇ ಆಯ್ತು ಹೊರಗಡೆ ಹೋದಾಗೆಲ್ಲ. ಏನಕ್ಕಂದ್ರೆ ಮಾವಿನಕಾಯಿ ಸೀಸನ್, ಮತ್ತೆ ಇಲ್ಲಿ ಮಾವಿನಕಾಯಿನೇ ತುಂಬಾ ಸ್ವೀಟ್ ಇರುತ್ತಂತೆ. ನಾವು ಬೆಳಗ್ಗೆ ತಿಂದ್ವಿ ಗೊತ್ತಾ ಮಾವಿನ ಹಣ್ಣು, ಅದೇ ಮಾವಿನಕಾಯಿ ಕಿತ್ಕೊಂಡು ಬಂದ್ವಿ. ನಾಳೆ ಬೆಳಗ್ಗೆ ಬಂದ್ರೆ ನಾಳೆ ಬೆಳಗ್ಗೆನೂ ಒಂದಷ್ಟು ಬಿದ್ದಿರುತ್ತೆ ಅಲ್ವಾ ಅಮ್ಮ? ಹೌದು. ಸರಿ, ಬನ್ನಿ ನೋಡಿ ರೋಡ್ ಹೆಂಗಿದೆ ಅಂತ. ಇವಾಗ ಹೋಗ್ತಾ ಇದೀವಿ. ಹಿಡ್ಕೊಳ್ಳಿ ಗಾಯ್ಸ್, ಇಲ್ಲಿ ಒಂದ್ ಕೈಯಲ್ಲಿ ಹೋದ್ರೆ ಅಷ್ಟೇ, ಆಮೇಲೆ ಅಷ್ಟು ಭಯ ಆಗುತ್ತೆ. ಅಂದ್ರೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಗಾಯ್ಸ್ ಹೆಂಗಿದೆ ಅಂದ್ರೆ. ನಾನು ಹೇಳ್ತೀನಿ, ಝೂಮ್ ಮಾಡಿ ತೋರಿಸ್ಬೇಕು, ಅವಾಗ ಗೊತ್ತಾಗುತ್ತೆ ತಾನೇ ಮುನು. ಭಯ ಆಗುತ್ತೆ. ಟೈಮ್ ಎಷ್ಟಾಗಿರ್ಬೋದು ಇವಾಗ ಅಮ್ಮ? ಟೈಮ್ ಇವಾಗ ಎಷ್ಟು ಗೊತ್ತಾ? 6:45 ಗೈಸ್. ನೋಡಿ ಗೈಸ್, ಅಪ್ಲೋಡ್ ಮಾಡೋಕೆ ಅಷ್ಟೊತ್ತಿಗೆ ಹೋಗಿದ್ದು. ಈಗ ಎಲ್ಲ ಮುಗೀತು ನಮ್ದು ಅಪ್ಲೋಡಿಂಗು. ಹೌದು. ಎಷ್ಟು ಗಂಟೆ ಹೋಗಿದ್ದು ನಾವು? ಎಷ್ಟು ಗಂಟೆ ಹೋಗಿದ್ದು ನಾವು? ಎಷ್ಟು ಗಂಟೆಗ? 4:30. ನಾನು ಟೈಮಿಂಗ್ಸ್ ಕೂಡ ತೋರಿಸಿದ್ದೀನಿ. 4:15 ಹೋಗಿದ್ದು ಗೈಸ್. ಇವಾಗ 6:45 ಆಯ್ತು. ಇಷ್ಟೊತ್ತು ಬೇಕಾಗುತ್ತೆ ಒಂದು ವಿಡಿಯೋ ಪೋಸ್ಟಿಂಗ್ ಮಾಡಿ ಬರ್ಬೇಕಂದ್ರೆ. ನೋಡಿ, ಇಲ್ಲಿ ಟವರ್ ಸಿಗಲ್ವಲ್ಲ, ಅದಕ್ಕೆ ಅಷ್ಟೇ. ಸಖತ್ತಾಗಿ ಕಾಣಿಸುತ್ತಲ್ಲ ಇಷ್ಟೊತ್ತಲ್ಲಿ ನಿಮ್ಮ ಮನೆ? ಹೌದು. ನಾನು ನೋಡಿ ನನ್ನ ಮುಖ ತೋರಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಹೆಂಗ್ ಕಾಣಿಸ್ತಿದೆ ನಮ್ಮ ಮನೆ ವ್ಯೂ. ಇದೆಲ್ಲ ಗಿಡ, ಅಡಿಕೆ ಗಿಡ ದೊಡ್ಡದಾಗಿದೆ ಇವಾಗ. ಎಷ್ಟು ಖುಷಿಯಿಂದ ಬಂದ್ವಿ. ನೋಡಿದ್ರೆ ಅಮ್ಮನೇ ಊರಿಗೆ ಹೊಟ್ಟೋದ್ರು. ಬರ್ತಾರೆ, ನಾಳೆ ಬರ್ತಾರೆ. ಎಲ್ಲಿ ನೋಡಿ ಗುಂಡು ಇದೆ. ಯಾವಾಗ್ಲೂ ವೆಲ್ಕಮ್ ಮಾಡಕ್ ಇಬ್ರು ಬರ್ತಾರೆ ಫಸ್ಟ್ ಅಲ್ವಾ? ಆಮೇಲೆ ಬಾರ್ಬಿ. ಏನ್ ತಿಂತಾವ? ಗೇರು ಬೀಜ, ಗೇರ್ ಹಣ್ಣು ತಿನ್ನೋದು. ನೋಡಿ ಗೈಸ್, ಗುಂಡು ಗೇರ್ ಹಣ್ಣು ತಿನ್ನೋದು. ಅಕ್ಕ, ಬೀಜ ಹಣ್ಣು 2 ತಿಂದ. ಓ, ಅವ್ರ ಅಕ್ಕ ಇಲ್ಲೇ ಇದ್ದಾರೆ. ಹಾಯ್, ಬನ್ನಿ ಇಲ್ಲಿ. ಧನ್ಯ ಅವ್ರೆ, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನ್ ಮಾಡಿದ್ರಿ? ಎಲ್ಲ ಏನು ಮಾಡಿರಲ್ಲ, ಬನ್ನಿ ಇವಾಗ ಮಾಡೋಣ. ನೋಡಿ ಗೈಸ್, ನಮ್ ಧನ್ಯ ಅವರು ಇಲ್ಲಿ. ನಮ್ ಧನ್ಯ ಅವ್ರು ನೋಡಿ ಫ್ಲವರ್ ಹತ್ರ ನಿಂತಿದ್ದಾರೆ. ಚೆನ್ನಾಯ್ತಲ್ಲ ಹೂವು? ಮತ್ತೆ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿದೆ ವಿಡಿಯೋಸ್ ಎಲ್ಲ ಮಾಡಕ್ಕೆ. ಮಾವಿನಕಾಯಿ ಕಿತ್ಕೊಂಡ್ ಬಂದ್ವಿ, ಹಂಗೆ ಕಿತ್ಕೊಂಡ್ ಬಂದ್ವಿ. ನಾಳೆ ಬೆಳಿಗ್ಗೆ ಬೇಗ ಹೋಗುವ, ಸರಿ? ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ ಗೈಸ್, ನಮ್ಮನೇಲಿ ಇವತ್ತಿನ ಸ್ಪೆಷಲ್ ನಮ್ಮ ಧನ್ಯವ್ರು ಮಾಡ್ತಿದ್ದಾರೆ. ಪಾಪ ಬ್ಯಾಂಗ್ಳೂರಿಂದ ಜರ್ನಿ ಮಾಡ್ಕೊಂಡು ಬಂದ್ರು ಕೂಡ
ಕುಕಿಂಗ್ ಮಾಡಿದ್ದಾರೆ ಮತ್ತೆ ಮುನ್ನು ಸನ್ನು ಅಲ್ಲಿ ಕುಕಿಂಗ್ ವ್ಲಾಗ್ ಕೂಡ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಅದು ಚಿಕನ್ ಮಾಡಿದ್ದಾರೆ ಬಂದಿದ್ದೀನಾನೆ ಅಂತ ಖುಷಿ ಆಯ್ತಾ? ಖುಷಿ ಆಯ್ತು. ನನಗಂತೂ ಹೆವಿ ಕಬಾಬ್ ಅಂದ್ರೆ ಇಷ್ಟ. ಕಬಾಬ್ ಇದೆ, ಚಿಕನ್ ಸಾರು ಮತ್ತೆ ಚಿಕನ್ ಗ್ರೇವಿ ಇದೆ. ಸೂಪರ್ ಮಾ ಗೈಸ್. ಅಮ್ಮ ಎಲ್ಲ ತುಂಬಾ ಮಿಸ್ ಮಾಡ್ಕೋತಿದೀವಿ. ಅಮ್ಮ ಅವ್ರು ಮಾಡಿರೋ ಫುಡ್ನ ಮತ್ತೆ ನಮ್ಮ ಅಮ್ಮನ್ನ ಮಿಸ್ ಮಾಡ್ಕೋತಾ ಇದೀವಿ. ಹೌದು, ಅವ್ರಿದ್ರೆ ಒಂಥರ ಜಾಲಿ. ಇಲ್ಲೇನು ಗೊತ್ತೇನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತದೆ ಅಲ್ಲ, ಬೋರ್ ಆಗೋದು. ಅಮ್ಮ ಇದ್ರೆ ಹಂಗೇನೆ, ಅಮ್ಮ ಇಲ್ಲ ಅಂದ್ರೆ ಹಂಗೇನೆ. ಹೌದು. ನೋಡಕ್ಕ ಇದು ಅಪ್ಪನಿಗೆ ನೋಡಿ ಇವತ್ತಿನ ಸ್ಪೆಷಲ್ ಇದೆ. ಹೌದು, ಪಪ್ಪನಿಗೆ ಕೊಟ್ಟು ಬರ್ತೀನಿ ಆಯ್ತಾ. ನಾನ್ ವೆಜ್ ಇದ್ದಾಗ ಪಾಪ ವೆಜ್ ತಿಂತಾರೆ, ಅವಳ ಹಾಕೊಂಡು ಹೋಗಿದ್ದಾಳೆ. ಹೌದಾ? ನಾನ್ ವೆಜ್ ತಿನ್ನೋದಲ್ಲ ಅಪ್ಪ. ಅಪ್ಪನ ಫೇವ್ರೇಟ್ ತಾನೆ ಚಿಕನ್ನು. ಇಷ್ಟ. ಗೈಸ್ ನನಗೂ ಫೇವ್ರೇಟು ಚಿಕನ್ನು. ಸಖತ್ ಹೆವಿ ಇಷ್ಟ. ಬಟ್ ಇವ್ರು ಇನ್ನೂ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವ್ರ ಸ್ಟೈಲಲ್ಲಿ. ಒಂಥರ ತಿನ್ನೋದಕ್ಕೆ ಹೊಸತನ ಇರುತ್ತೆ. ಆದ್ರೆ ಅಮ್ಮನ ತರ ಟೇಸ್ಟ್ ಬರಲ್ಲ ನಂಗೆ ಕಬಾಬ್. ಆದ್ರೆ ನೀವು ಮಾಡೋದೇ ಡಿಫ್ರೆಂಟ್, ಇನ್ನೂ ಬೇರೆ ತರ ಇರುತ್ತೆ ಅಮ್ಮ. ಒಂದೇ ಒಂದು ಕಬಾಬ್ ಪೀಸ್ ಎತ್ಕೊಂಡ್ ಬಂದಾಗ ಸಕ್ಕದಾಗಿದೆ ಟೇಸ್ಟ್. ಅದನ್ನು ಕಿತ್ಕೊಂಡ್ರು. ನನಗೆ ಈ ತರ ಮಾಡ್ಬೇಕಾದ್ರೆ ತಿನ್ನೋದಕ್ಕೆ ಜಾಸ್ತಿ ಇಷ್ಟ. ಯಾಕಂದ್ರೆ ಜಾಸ್ತಿ ತಿಂತೀನಿ, ಊಟ ಟೈಮಲ್ಲಿ ತಿನ್ನಕ್ಕಾಗಲ್ಲ. ಬೇಜಾರಾಯ್ತಾ ಏನಕ್ಕೆ? ಕಿತ್ಕೊಂಡು ತಿಂದಿದ್ದಕ್ಕೆ? ಕಿತ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ಸಿಗುತ್ತಲ್ವಾ. ತಮಾಷೆ ಕಿತ್ಕೊಂಡಾಯ್ತಾ? ಬೇಜಾರು ಮಾಡ್ಕೊಂಡು. ಏ ಬೇಜಾರೇನಿಲ್ಲಮ್ಮ, ಸೂಪರ್. ಕಬಾಬ್ ತಂದು ತಲೆಯಿಂದ ಸುರಿತೀನಿ. ವೈಫ್ ಅಂದ್ರೆ ಹಿಂಗೆ ಇರ್ತಾರೆ ಅಲ್ವಾ ಗೈಸ್. ವೈಫ್ ಅಂದ್ರೆ ಹಿಂಗೆ ಇರ್ತಾರೆ. ಗಂಡನ ಹತ್ರ ಕಿತ್ಕೊಂಡು ತಿಂತಾರೆ, ಮತ್ತೆ ಅವ್ರು ತಿನ್ಬೇಕಾದ್ರೆ ತಿನ್ನಿಸ್ತಾರೆ. ಹಾ, ಖುಷಿ ಆಯ್ತಾ? ಈ ರಾಜಕೀಯಲ್ಲಿ ಓಡೋದ್ರು ನೋಡಿ ಗಾಯ್ಸ್. ನಮ್ಮ ಮದುವೆ ವಿಡಿಯೋನ ನೋಡ್ಕೊಂಡು ತಿಂತಾ ಇದೀವಿ ಊಟನ. ಇವಾಗಲೇ ನೋಡ್ತಿರೋದಲ್ವಾ ಅಮ್ಮ ನಾವು? ನಾವೇ ನೋಡಿಲ್ಲ ಫಸ್ಟ್ ಟೈಮ್. ಊಟ ಮಾಡ್ತಿದ್ದಾರೆ. ನಾನು ಈಗಷ್ಟೇ ಊಟ ಮಾಡಿದೆ ಗೈಸ್. ಮದುವೆ ವಿಡಿಯೋನ ನೋಡ್ಕೊಂಡು ಊಟ ಮಾಡ್ಕೊಂಡು ಕೂತಿದ್ದಾರೆ ಸನ್ನು ಮತ್ತೆ ಧನ್ಯಾ ಅವರು. ಸೊ ನಾನು ಕೂಡ ಇವಾಗ ಹೋಗಿ ನೋಡ್ಕೊಂಡು ಕೂತ್ಕೋತೀನಿ. ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ ಮುಂದೆ ಡೈಲಿ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಬೈ ಬಾಯ್. ನೆಕ್ಸ್ಟ್ ಯಾವ್ದಾದ್ರು ಚಾಲೆಂಜ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ಇಲ್ಲಿ ಟ್ರೈ ಮಾಡ್ತೀವಿ.